ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಕ್ಟಿವ್ ಆಗಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಯಡಿಯೂರಪ್ಪ, ವಿಜೇಂದ್ರ ಕೂಡ ಪ್ರಚಾರಕ್ಕೆ ಬರ್ತಾರೆ. ರಾಷ್ಟ್ರೀಯ ನಾಯಕರ ಜೊತೆ ಸೆಲೆಬ್ರಿಟಿಗಳು ಕೂಡ ಪ್ರಚಾರಕ್ಕೆ ಬರ್ತಾರೆ. ಮೋದಿ ಎನ್ನುವ ಯುವಕರಿಗೆ ಕಪಾಳಕ್ಕೆ ಹೊಡಿರಿ ಅನ್ನೋ ತಂಗಡಿಗೆ ಹೇಳಿಕೆ ಇದೆಯಲ್ಲ, ಇನ್ನು ಸ್ವಲ್ಪ ದಿನ ತಾಳಿ ಮತಗಳ ಮೂಲಕನೇ ಜನ ಕಪಾಳಕ್ಕೆ ಹೊಡಿತಾರೆ ಅಂತ ಟಾಂಟ್ ಕೂಡ ಕೊಟ್ಟಿದ್ದಾರೆ. ಸಂಗಣ್ಣ ಕರಡಿ ಅವರು ಸಮಾಧಾನ ಆಗಿದ್ದಾರೆ. ಈಗ ಅವರೆಲ್ಲ ಕ್ಷೇತ್ರಕ್ಕೂ ಹೋಗ್ತಾರೆ. ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ಬಂದಿರೋದು ಬಲ ಬಂದಂತಾಗಿದೆ ಅಂತ ಕೂಡ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ. ಯಡಿಯೂರಪ್ಪರು ಬರ್ತಾರೆ, ವಿಜೇಂದ್ರ ಕೂಡ ಬರ್ತಾರೆ. ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರಿಗೂ ಬರೋದಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೇವೆ. ಬಹುತೇಕವಾಗಿ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಟೂರ್ಗಳು ತೀರ್ಮಾನ ಆಗ್ತದೆ. ರಾಷ್ಟ್ರೀಯ ನಾಯಕರು ಕೆಲವು ಕ್ಷೇತ್ರಗಳಿಗೆ ಬರ್ತಾರೆ ಮತ್ತು ರಾಜ್ಯ ನಾಯಕರು ಪ್ಲಸ್ ಸೆಲೆಬ್ರಿಟೀಸು ಎಲ್ಲರೂ ಒಟ್ಟಿಗೆ ಇಡೀ ರಾಜ್ಯದಲ್ಲಿ ಒಂದೇ ಸತಿ ಪ್ರವಾಸ ಪ್ರಾರಂಭ. ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ, ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತದೆ. ಖಂಡಿತ ಅವರು 10% ಅಧೋಗತಿ ಹೋಗಿದ್ದಕ್ಕೆ ಅವರು ಇನ್ನೆಲ್ಲ ಮಾಡ್ತಿದ್ದಾರೆ. ನೋಡಿ, UPA ಸರ್ಕಾರ ಇತ್ತು. UPA ಸರ್ಕಾರ ಇದ್ದಾಗ NDRFದಲ್ಲಿ ಎಷ್ಟು ದುಡ್ಡು ಕೊಟ್ಟರು. ಈಗ ನಮ್ಮದು 10 ವರ್ಷದಲ್ಲಿ NDA ಸರ್ಕಾರ NDRF ಎಷ್ಟು ದುಡ್ಡು ಕೊಟ್ಟರು ಬಹಿರಂಗಪಡಿಸಲಿ. ನಂಬರ್ 1. ನಂಬರ್ 2, UPA ಸರ್ಕಾರ ಇದ್ದಾಗೂ ಕೂಡ ಬರಗಾಲ ಆಯಿತು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ 13ರಿಂದ 18ರವರೆಗೂ 3 ಬಾರಿ ಬರಗಾಲ ಆಯಿತು. ಆವಾಗ ಎಷ್ಟು ತಿಂಗಳ ನಂತರ ಪರಿಹಾರ ಕೊಟ್ಟಿದ್ದಾರೆ ಆ ದಾಖಲೆ ಬಿಡುಗಡೆ ಮಾಡಲ್ಲ. 7 ತಿಂಗಳು, 8 ತಿಂಗಳು, 10 ತಿಂಗಳ ನಂತರ ಪರಿಹಾರವನ್ನು ಬಿಡುಗಡೆ ಮಾಡಿರುವಂಥ ದಾಖಲೆಗಳೆಲ್ಲ ಇದ್ದಾವೆ. ಅವನ್ನ ಬಿಡುಗಡೆ ಮಾಡಲಿ, ಸತ್ಯಾಂಶ ಜನರಿಗೆ ಗೊತ್ತಾಗಲಿ. ಅದನ್ನು ಬಿಟ್ಟು ಸುಮ್ಮನೆ ಕೋರ್ಟ್ಗೆ ಹೋಗುವಂಥ ಒಂದು ರಾಜಕೀಯ ತಂತ್ರಗಾರಿಕೆ ಇದು ರಾಜ್ಯದ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ. ನಮ್ಮ